ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಮತ ಬೇಟೆಗೆ ಇಳಿಯಲಿದ್ದಾರೆ. ಹುಣಸೂರು ಪಿರಿಯಾಪಟ್ಟಣದಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ ಕೈ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ. ಲೋಕಸಭೆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಆಲ್ಮೋಸ್ಟ್ ಅವರ ಟಾರ್ಗೆಟ್ ಪ್ರಕಾರ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದಾರೆ. ಸದ್ಯ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಮತಯಾಚನೆಗೆ ಕಾಂಗ್ರೆಸ್ ಇಳಿದಿದೆ. ಕೈ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ. ಬೆಳಗ್ಗೆ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ಸಿಎಂ ಸಭೆ ಕೂಡ ನಡೆಸ್ತಾರೆ. ಬಳಿಕ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭಿಸ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಇಬ್ರು ಕೂಡ ಜಂಟಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಇಬ್ಬರು ಕೂಡ ಒಗ್ಗಟ್ಟು ಪ್ರದರ್ಶಿಸೋದಕ್ಕೆ ಮುಂದಾಗಿದ್ದಾರೆ. ಒಕ್ಕಲಿಗ ಮತದಾರರು ಹೆಚ್ಚಿರುವ ಕಡೆ ಡಿಸಿಎಂ ಮತಬೇಟೆಗೆ ಇಳಿಯಲಿದ್ದಾರೆ. ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸೋದಕ್ಕೆ ಸದ್ಯ ಮುಂದಾಗಿದೆ. ಇದೇ ಕಾರಣಕ್ಕೆ ಮೈಸೂರಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಸಿಎಂ ಹಾಗೆ ಡಿಸಿಎಂ ಇಬ್ರು ಹಾಕೊಂಡಿದ್ದಾರೆ. ಬಹಳ ಪ್ರತಿಷ್ಠೆಯ ಕಣ ಮುಖ್ಯಮಂತ್ರಿಗಳಿಗೆ, ಯಾಕೆಂದ್ರೆ ಅವರ ಸ್ವಕ್ಷೇತ್ರ, ಅವರ ತವರು ಜಿಲ್ಲೆ. ಸೊ ಇಲ್ಲೇನಾದ್ರೂ ಕಾಂಗ್ರೆಸ್ಗೆ ಸೋಲಾಗ್ಬಿಟ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಕುರ್ಚಿಯನ್ನ ಕಳ್ಕೊಳ್ಬೇಕಾಗತ್ತಾ ಅನ್ನುವಂಥ ಪ್ರಶ್ನೆಗಳಿರುವಾಗ ಬಹಳ ಇದನ್ನ ಜಿದ್ದಾಜಿದ್ದಿನ ಕಣವಾಗಿ ಬಹಳ ಚಾಲೆಂಜಿಂಗ್ ಆಗಿ ಸಿಎಂ ಕೂಡ ಸ್ವೀಕಾರ ಮಾಡಿದ್ದಾರೆ. ಬಹುತೇಕ ಅವರ ಸಮಯವನ್ನ ಮೈಸೂರಿನಲ್ಲೇ ಕಳೀತಾ ಇದ್ದಾರೆ. ಕೈ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಲಕ್ಷ್ಮಣ್ ಅವರ ಪರವಾಗಿ ಸ್ವತಃ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ವಕ್ಷೇತ್ರ, ಸಿದ್ದರಾಮಯ್ಯನವರ ಸ್ವಕ್ಷೇತ್ರ, ತವರು ಜಿಲ್ಲೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಅವರಿಗಿದೆ. ಸೊ ಈ ಬಿಜೆಪಿಯ ಒಂದು ಭದ್ರಕೋಟೆ ಆಗಿತ್ತು ಮೈಸೂರು ಕೊಡಗು ಕ್ಷೇತ್ರ. ಈಗ ಅದು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದೆ, ಎಲ್ಲಾ ತಂತ್ರವನ್ನ ಹೆಣಿತಾ ಇದೆ. ಸೊ ಹೇಗ್ ನಡೀತಾ ಇದೆ ಮೈಸೂರಲ್ಲಿ, ಏನಾಗ್ತಾ ಇದೆ, ಈ ಪ್ರಚಾರ ಕಾರ್ಯಗಳು ಯಾವ ರೀತಿ ನಡೆಯುತ್ತೆ? ಸಿಂಧೂರ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಕೆಆರ್ ಕ್ಷೇತ್ರ, ಹುಣಸೂರು ಹಾಗೂ ಪಿರಿಯಾಪಟ್ಟಣ ಮೂರು ಪ್ರದೇಶಗಳಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಿರುವಂತದ್ದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಲಕ್ಷ್ಮಣ್ ರವರ ಪರವಾಗಿ, ಅಂದ್ರೆ ಮೈಸೂರಿನ ಕೆಆರ್ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರವನ್ನ ಸುಮಾರು 11 ಗಂಟೆಗೆ ನಡೆಸಲಿದ್ದಾರೆ. ಅದಾದ ಬಳಿಕ ಹುಣಸೂರಿನಲ್ಲಿ ಮಧ್ಯಾಹ್ನ ಬಹಿರಂಗ ಸಮಾವೇಶ ಇದೆ. ಅದಾದ ಬಳಿಕ ಪಿರಿಯಾಪಟ್ಟಣದಲ್ಲಿ ಬಹಿರಂಗ ಸಮಾವೇಶ ಇದೆ. ಬಹಳ ಮುಖ್ಯವಾಗಿ ಸಿಎಂ ಜೊತೆಗೆ ಇವತ್ತು ಡಿಸಿಎಂ ಕೂಡ ಜೊತೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣದಲ್ಲಿ ಒಕ್ಕಲಿಗ ಮತದಾರರೇ ಅತಿ ಹೆಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರಿರುವ ಕಡೆಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಳಸಿಕೊಳ್ಳುವ ಮೂಲಕವಾಗಿ ಸ್ಪಷ್ಟ ಸಂದೇಶವನ್ನ ಸಾರೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಯದುವೀರ್ ಅವರನ್ನ ಮಣಿಸೋದಕ್ಕೆ ನಾನಾ ರೀತಿಯ ಕಸರತ್ತನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. ಜೊತೆಗೆ ಕಳೆದ 2 ಬಾರಿಗಳಿಂದಲೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಿಜೆಪಿಯ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಸಂಸದ ಪ್ರತಾಪ್ ಸಿಂಹ ಈ ಒಂದು ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆಯಾಗಿದ್ರು. ಜೊತೆಗೆ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 1 ಬಾರಿಯಿಂದ ಬಿಜೆಪಿಯ ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲಿ ಸಂಸದರಾಗಿದ್ದಾರೆ. ಆ ಒಂದು ಕ್ಷೇತ್ರವನ್ನು ಕೂಡ ವಶಕ್ಕೆ ಪಡೆಯುವಂತ ಕಸರತ್ತು ನಡೀತಾ ಇದೆ. ನಿನ್ನೆ ಇಡೀ ದಿನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವತ್ತು ಇಡೀ ದಿನ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸಾಕಷ್ಟು ಕುತೂಹಲವನ್ನ ಮೂಡಿಸಿದ ಒಕ್ಕಲಿಗ ಅಸ್ತ್ರವನ್ನ ಈಗಾಗಲೇ ಪ್ರಯೋಗ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 44 ದಶಕಗಳ ಬಳಿಕ ಕಾಂಗ್ರೆಸ್ನ ನಾಯಕರು ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಿ ಅಂತೇಳಿ ಇಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರಿದ್ದಾರೆ. ಹೀಗಾಗಿ ಒಕ್ಕಲಿಗ ಅಸ್ತ್ರವನ್ನ ಬಳಸಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಡಿಸಿಎಂ ಸಿಎಂ ಶಿವಕುಮಾರ್ ಅವರನ್ನ ಬಳಸಿಕೊಂಡು ಇಲ್ಲಿ ಒಕ್ಕಲಿಗ ಮತಗಳನ್ನ ಅತಿ ಹೆಚ್ಚು ಗಳಿಸಿಕೊಂಡ್ರೆ ನಮ್ಮ ಗೆಲುವು ಸುಲಭ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಮಧ್ಯಾಹ್ನ ಹುಣಸೂರಿನಲ್ಲಿ ನಡೆಯುವಂತಹ ಬಹಿರಂಗ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸೇರ್ಕೊಳ್ತಾರೆ. ಅದಾದ ಬಳಿಕ ಪಿರಿಯಾಪಟ್ಟಣದಲ್ಲಿ ಸಂಜೆ ಬೃಹತ್ ಸಮಾವೇಶ ನಡೆದಿದೆ. ಹೀಗಾಗಿ 3 ಕಡೆ ಮೈಸೂರಿನಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನ ಅನ್ಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರವನ್ನ, ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಪ್ರತಿಷ್ಠೆಯ ಹಠಕ್ಕೆ ಬಿದ್ದಿದ್ದಾರೆ. ಯಾಕಂದ್ರೆ ಸ್ವಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೆಲ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ರಾಂಗ್ ಮೆಸೇಜ್ ಅನ್ನ ಪಾಸ್ ಆಗುತ್ತೆ. ಈ ಒಂದು ರಾಂಗ್ ಮೆಸೇಜ್ ಅನ್ನ ತಡೆಯಬೇಕು, ಜೊತೆಗೆ ಪ್ರತಿಷ್ಠೆಯನ್ನು ಕೂಡ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2 ಕ್ಷೇತ್ರಗಳು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಈಗ ಮಾಹಿತಿಗಾಗಿ